ನಮಸ್ತೆ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸಿಂಪಲ್ ರುಚಿ ಕುಕಿಂಗ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಒಂದು ಹಾಲು ಒಬ್ಬಟ್ಟು ಅಥವಾ ಹಾಲು ಹೋಳಿಗೆ ರೆಸಿಪಿ ತೋರಿಸ್ತಾ ಇದ್ದೀನಿ. ತುಂಬ ಈಸಿಯಾಗಿ ಕ್ವಿಕ್ಕಾಗಿ ಮಾಡುವಂತಹ ರೆಸಿಪಿ. ಬನ್ನಿ ಹಾಗಾದರೆ ವಿಡಿಯೋನ ಚೆಕ್ ಮಾಡೋಣ. ನೋಡಿ, ಮೊದಲಿಗೆ ನಾನಿಲ್ಲಿ ಒಂದು ಬೌಲ್ಗೆ ಅರ್ಧ ಮೈದಾ ಹಿಟ್ಟು, ಅರ್ಧ ಗೋಧಿ ಹಿಟ್ಟು, 1 ಸ್ಪೂನ್ ಚಿರೋಟಿ ರವೆ ಹಾಕಿ ಅದಕ್ಕೆ 1-2 ಸ್ಪೂನು ಎಣ್ಣೆ ಹಾಕಿ ಫಸ್ಟ್ ಎಲ್ಲದನ್ನು ಸಮವಾಗಿ ಹೊಂದ್ಕೊಳ್ಳೋ ರೀತಿ ಕೈ ಆಡಿಸ್ಕೊಳ್ಳೋಣ. ಸ್ವಲ್ಪ ಉಪ್ಪು ಇಷ್ಟನ್ನು ಹಾಕಿ ಫಸ್ಟು ಕೈ ಆಡಿಸ್ಕೊಳ್ಳೋಣ. ನೀರು ಹಾಕೋದಕ್ಕಿಂತ ಮುಂಚೆ ಅದನ್ನು ಸಮವಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು. ಮೈದಾ ಹಿಟ್ಟು, ಗೋಧಿ ಹಿಟ್ಟು, ಎಣ್ಣೆ ಮತ್ತು ಚಿರೋಟಿ ರವೆ, ಉಪ್ಪು ಎಲ್ಲದೂ. ಈಗ ನೀರು ಹಾಕ್ಕೊಂಡು ಅದನ್ನು ಸಾಫ್ಟಾಗಿ ಕಲಿಸ್ಕೊಳ್ಳೋಣ. ಆದಷ್ಟು ಸಾಫ್ಟಾಗಿ ಕಲಿಸ್ಕೊಳ್ಳಿ, ಯಾಕಂದರೆ ಚಿರೋಟಿ ರವೆನೂ ಹಾಕಿರೋದ್ರಿಂದ ಅಳ್ಕೊಳ್ಳುತ್ತೆ. ಸ್ವಲ್ಪ ಸಾಫ್ಟಾಗಿ ಕಲಿಸ್ಕೊಂಡ್ರೆ ಆಮೇಲೆ ನೆಂದಮೇಲೆ ಸರಿ ಹೋಗುತ್ತೆ. ನೋಡಿ, ಈ ರೀತಿ ಕಲಸಿ ಇದಕ್ಕೆ ಒಂದು ಪ್ಲೇಟ್ ಮುಚ್ಚಿ ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಅದಕ್ಕೆ ಬೇಕಾಗಿರೋವಂಥದ್ದನ್ನು ರುಬ್ಕೊಳ್ಳೋಕ್ಕೆ ರೆಡಿ ಮಾಡ್ಕೊಳ್ಳೋಣ. ಫಸ್ಟು ಸ್ಟವ್ ಹಚ್ಕೊಂಡು ಬಾಣಲೆ ಇಟ್ಕೊಂಡು 1 ಸ್ಪೂನು ಗಸಗಸೆನ ಬಿಸಿ ಮಾಡ್ಕೊಳ್ಳೋಣ. ಸ್ವಲ್ಪ ಘಮ ಬರೋವರೆಗೂ ಸಣ್ಣ ಉರಿನಲ್ಲಿ ಹುರ್ಕೊಳ್ಳೋಣ. ಹುರ್ಕೊಂಡು ಅದು ಸೈಡ್ಗೆ ಇರಲಿ. ಅಷ್ಟೊತ್ತಿಗೆ ನಾವು ಒಂದು ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ, ಒಂದು ಸ್ವಲ್ಪ ಉರಿಗಡಲೆನೂ ಅಷ್ಟೇ ಸ್ವಲ್ಪ ಹಾಕ್ಕೊಳ್ಳಿ. ತುಂಬ ತಿಕ್ಕಾಗಿ ಬಂದರೆ ಅದು ಹಾಲು ಚೆನ್ನಾಗಿ ಕಾಣಲ್ಲ. ಒಂದು ಮೀಡಿಯಮ್ ಆಗಿರಬೇಕು. ಸ್ವಲ್ಪ ಬಾದಾಮಿ, ಗೋಡಂಬಿ, ಈ ಹುರ್ಕೊಂಡ್ವಲ್ಲ ಗಸಗಸೆ, ಇಷ್ಟೊಂದು ಸೇರಿಸ್ಕೊಂಡು ನೈಸ್ ಪೇಸ್ಟ್, ತುಂಬ ನೈಸಾಗಿ ಎಷ್ಟು ಸಾಧ್ಯನೋ ಅಷ್ಟು ಸಾಫ್ಟಾಗಿ ರುಬ್ಕೋಬೇಕು. ರುಬ್ಕೊಂಡು ಅದನ್ನು ಪಕ್ಕಕ್ಕೆ ಇಟ್ಕೊಳ್ಳೋಣ. ಈಗ ಸ್ಟವ್ ಹಚ್ಚಿ ಬಾಣಲಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ 1 ಲೋಟ ನೀರು ಹಾಕಿ ಬೆಲ್ಲನ ಕರಗಿಸ್ಕೊಳ್ಳೋಣ. ಜಸ್ಟ್ ಈ ರೀತಿ ಕರಗಬೇಕಷ್ಟೆ. ಕರಗಿದ ಮೇಲೆ ಅದನ್ನು ಸೋಸಿ ಇಟ್ಕೊಂಡಿದ್ದೀನಿ ನಾನು. ಈಗ ಅದಕ್ಕೆ ರುಬ್ಕೊಂಡಿರೋಂತಹ ಕಾಯಿ, ಗಸಗಸೆ ಏನಿದೆಯೋ ಅದನ್ನು ಸೇರಿಸ್ಕೊಳ್ಳೋಣ. ಈ ರೀತಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈಗೇನು ಮಿಕ್ಸಿ ಜಾರಲ್ಲಿ ಉಳ್ಕೊಂಡಿದೆಯೋ ಆ ಜಾರ್ಗೂ ಕೂಡ ಸ್ವಲ್ಪ ನೀರು ಹಾಕಿ ಮತ್ತೊಮ್ಮೆ ಅದನ್ನು ಕೂಡ ಸೇರಿಸ್ಕೊಳ್ಳೋಣ. ಇದಕ್ಕೆ ಬೆಲ್ಲದ ಬದಲಿಗೆ ನೀವು ಸಕ್ಕರೆ ಹಾಕ್ಬೋದು. ಸಕ್ಕರೆ ಹಾಕಿದರೆ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಸಕ್ಕರೆ ಇಷ್ಟಪಡದೇ ಇದ್ದವ್ರು ಮಾತ್ರ ಬೆಲ್ಲನ ಯೂಸ್ ಮಾಡ್ಬೋದು. ಬೆಲ್ಲಕ್ಕಿಂತ ಸಕ್ಕರೆ ಹಾಕಿದರೆ ಟೇಸ್ಟ್ ಚೆನ್ನಾಗಿ ಇದಕ್ಕೆ. ನೋಡಿ, ಈ ರೀತಿ ಒಂದು ಕುದಿ ಬರೋವರೆಗೂ ಕುದಿಸ್ಕೊಂಡು ಆಮೇಲೆ 1 ಲೋಟ ಹಾಲು ಹಾಕ್ಕೊಳ್ಳೋಣ. ಇದಕ್ಕೆ ಹಾಲು ಆಪ್ಷನ್ನು, ನಿಮಗೆ ಬೇಕು ಅಂದರೆ ಹಾಕ್ಕೊಳ್ಳಿ. ಕಾಯ್ದೆ ಹಾಲಿದೆ ಅದಕ್ಕೆ, ಸೊ ಹಂಗಾಗಿ ಹಾಲು ಬೇಕು ಅಂದರೆ ಹಾಕ್ಕೊಳ್ಳಿ. ಇಷ್ಟಪಡದೇ ಇರೋರು ಹಾಲನ್ನು ಸ್ಕಿಪ್ ಮಾಡ್ಬೋದು. ಈಗ ರೆಡಿಯಾಗಿದೆ ನೋಡಿ. ಹಿಟ್ಟು ಸಾಫ್ಟಾಗಿದೆ. ನೆಂದ್ಕೊಂಡ್ಮೇಲೆ ಇದನ್ನು ಸಣ್ಣ ಸಣ್ಣ ಬಿಲ್ಲೆಗಳನ್ನಾಗಿ ಮಾಡಿಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಲಟ್ಟಿಸ್ಕೊಳ್ಳೋಣ. ನಿಮ್ಗೆ ಎಣ್ಣೆಯಲ್ಲಿ ಲಟ್ಸೋಕ್ಕೆ ಬಂದಿಲ್ಲ ಅಂದರೆ ಹಿಟ್ಟನ್ನು ಹತ್ಕೊಂಡು ಲಟ್ಟಿಸ್ಕೊಳ್ಳಿ. ಈ ರೀತಿ ಲಟ್ಟಿಸ್ಕೋಬೇಕು. ಆದಷ್ಟು ಇದು ಪೂರಿ ಉಬ್ಬಾರ್ದು, ಹಾಗಾಗಿ ತೆಳ್ಳಗೆ ಲಟ್ಟಿಸ್ಕೋಬೇಕು. ಉಬ್ಬಿದ್ರೆ ಚೆನ್ನಾಗಿರಲ್ಲ. ಗರಿಯಾಗಿ ಕ್ರಿಸ್ಪಿಯಾಗಿದ್ದಷ್ಟು ಇದು ಟೇಸ್ಟಿಯಾಗಿರುತ್ತೆ. ಸೊ ಹಂಗಾಗಿ ಕ್ರಿಸ್ಪಿಯಾಗಿರಬೇಕು ಅಂದರೆ ಆದಷ್ಟು ತೆಳ್ಳಗೆ ಪೂರಿನ ಲಟ್ಟಿಸ್ಕೋಬೇಕು. ನಿಮಗೆ ಎಣ್ಣೆಯಲ್ಲಿ ತೆಳ್ಳಗೆ ಲಟ್ಸೋಕ್ಕೆ ಬಂದಿಲ್ಲ ಅಂದರೆ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊಳ್ಳಿ. ಈ ರೀತಿ ಫೋರ್ಕ್ನ ಸಹಾಯದಿಂದ ಪ್ರೆಸ್ ಮಾಡಿದರೆ ಅದು ಉಬ್ಕೊಳ್ಳಲ್ಲ. ಉಬ್ಬದಂಗೆ ಹಾಗೆ ಗರಿಯಾಗಿ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕರ್ಕೊಂಡು ಇಟ್ಕೋಬೇಕು. ಎಷ್ಟು ಕ್ರಿಸ್ಪಿಯಾಗಿ ಬರ್ತವೋ ಪೂರಿ ಅಷ್ಟು ಟೇಸ್ಟಿಯಾಗಿರುತ್ತೆ. ಆಮೇಲೆ ಹಾಲು ಕೂಡ ನಾವೀಗೇನು ರೆಡಿ ಮಾಡಿದ್ದೀವೋ ಅದು ಹಾಲು ತುಂಬ ತಿಕ್ಕಾಗಿರಬಾರ್ದು, ತುಂಬ ತೆಳುವಾಗೂ ಇರಬಾರ್ದು. ಒಂದು ಮೀಡಿಯಮ್ ಹದದಲ್ಲಿದ್ದರೆ ಅದು ಪೂರಿಗೆ ಹೊಂದ್ಕೊಳ್ಳುತ್ತೆ ಚೆನ್ನಾಗಿ. ಇದಕ್ಕೆ ನೀವು ಏಲಕ್ಕಿ ಪೌಡ್ರು ಕೂಡ ಅದಕ್ಕೆ ಲಾಸ್ಟಿಗೆ ಹಾಕಿ ಸೇರಿಸ್ಕೋಬೋದು. ನೋಡಿ, ಈಗ ಪೂರಿನ ಈ ರೀತಿ ಕರೆದಿಟ್ಕೊಂಡು ಒಂದು ಪ್ಲೇಟ್ಗೆ ಹಾಕ್ಕೊಳ್ಳೋಣ. ನೋಡಿ, ರೆಡಿಯಾಗಿರೋಂತಹ ಕಾಯಿ ಗಸಗಸೆ ಹಾಲನ್ನು ಸೇರಿಸಿದರೆ ಬಿಸಿ ಬಿಸಿ ಆದಂತಹ ಕ್ರಿಸ್ಪಿ ಆದಂತಹ ಹಾಲು ಒಬ್ಬಟ್ಟು ರೆಡಿಯಾಗಿದೆ.
ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಪೋರ್ಟ್ ಮಾಡಿ. ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.